ಗುರುವೇ ನಮಸ್ಕಾರ. ಹೇಗಿದ್ರಿ ಎಲ್ಲರೂ? ನನ್ನ ಇನ್ನೊಂದು ಯಾತ್ರೆಗೆ ಸ್ವಾಗತ ಸುಸ್ವಾಗತ. ಇವಾಗ ನಾನು ತಮಿಳುನಾಡಿನಲ್ಲಿರುವ ಅರುಣಾಚಲದಾಗಿದ್ದೀನಿ. ತಿರುವಣ್ಣಾಮಲೈ ಕೂಡ ಅಂತಾರೆ. ಈ ಒಂದು ದೇವಾಲಯ ಒಳಗೆ ಅರುಣಾಚಲ ದೇವರದನ, ಅದ್ರ ಸಂಬಂಧ ಈ ಊರಿಗೆ ಅರುಣಾಚಲಪ್ಪ ಅಂತಂದು ಕರೀತಾರೆ. ನಾ ಇಲ್ಲೇ ಅದಕ್ಕೆ ಬಂದಿನಪ್ಪ ಅಂತಂದ್ರೆ, ಜಗತ್ತ ಸೃಷ್ಟಿಯಾಲಕ ಪಂಚಭೂತಗಳು ಬೇಕು. ಆ ಪಂಚಭೂತಗಳು ಯಾವ್ಯಾವಪ್ಪ ಅಂತಂದ್ರೆ ಅಗ್ನಿ, ವಾಯು, ಜಲ, ಆಕಾಶ, ಪೃಥ್ವಿ. ಈ 5 ಒಳಗೆ ಒಂದು ಅಗ್ನಿ ಏನದ ಅದು ಇಲ್ಲಿಂದ ಉದ್ಭವ ಆಗಿದ್ದು. ಅದ್ರ ಸಂಬಂಧ ಇಲ್ಲಿ ಲಿಂಗ ಉದ್ಭವ ಆಗ್ಯದ. ಆ ಲಿಂಗಕ್ಕೆ ಅಗ್ನಿಲಿಂಗ ಅಂತ ಕರೀತಾರ. ಇವಾಗ ನಾನು ನಿಮಗೆ ಈ ಅಗ್ನಿಲಿಂಗವನ್ನ ತೋರ್ಸಕ್ ಹೊಂಟೀನಿ. ಈ ಪಂಚಭೂತೊಳಗ ಒಂದು ಅಗ್ನಿಲಿಂಗ ಇಲ್ಲಿ ಅದ. ಇನ್ನೂ ಉಳ್ಕಿದ್ 4 ಎಲ್ಲವಪ್ಪ ಅಂತಂದ್ರ, ಇನ್ನ 3 ಇದೇ ತಮಿಳುನಾಡಿನಲ್ಲದ, ಇನ್ನ 1 ಆಂಧ್ರದಲ್ಲದ. ಈ ಅರುಣಾಚಲ ಒಳಗ ಯಾವ ತರ ನಾವು ಗುಡಿಗೆ ಪ್ರಾಮುಖ್ಯವನ್ನು ಕೊಡ್ತೀವಿ. ಈಗ ಈ ಗುಡಿ ಹಿಂದಿರುವ ಒಂದು ಹಿಲ್ಸ್ ಅದ, ಅಲ್ಲಿ ಕಾಣಕತ್ತಾಗೋದು ಅದೇ ಅರುಣಾಚಲ ಹಿಲ್ಸ್. ಅದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇಲ್ಲಿ ಗಿರಿ ಪ್ರದಕ್ಷಿಣೆ ಅನ್ನೋದು ಫೇಮಸ್ ಅದ. ಈ ಅರುಣಾಚಲನ ದರ್ಶನ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಹಾಕಿದೆವಪ್ಪ ಅಂತಂದ್ರೆ ದೇವರ ಯಾವುದೋ ಒಂದು ರೂಪದಲ್ಲಿ ಆ ಗಿರಿ ಪ್ರದಕ್ಷಿಣೆ ಹಾಕುವಾಗ ನಮ್ಗೆ ಸಿಗ್ತಾನಪ್ಪ ಅಂತ ನಂಬಿಕೆ ಅದ. ಅದ್ರ ಸಂಬಂಧ ಸಾಕಷ್ಟು ಜನ ಇಲ್ಲಿ ದರ್ಶನ ಪಡ್ಕೊಂಡು ಕಿಶಿಂದ ಗಿರಿ ಪ್ರದಕ್ಷಿಣೆ ಹಾಕ್ತಾರೆ. ಈ ಗಿರಿ ಪ್ರದಕ್ಷಿಣೆ ಟೋಟಲ್ 14 ಕಿಲೋಮೀಟರ್ ಅದ. ಈ ಗಿರಿ ಪ್ರದಕ್ಷಿಣೆ ಒಳಗೆ ನಾವೇನು ಹಾಕ್ತಿರ್ತೀವ ಅದ್ರೊಳಗೆ ಟೋಟಲ್ ನಮಗೆ ಅಷ್ಟ ಲಿಂಗಗಳು ಸಿಗ್ತಾವ, 8 ಲಿಂಗಗಳು. ಆ 8 ಲಿಂಗಗಳ ದರ್ಶನ ಮಾಡಿ ಗಿರಿ ಪ್ರದಕ್ಷಿಣವನ್ನ ಮುಗಿಸ್ತಾರ. ಈ ಅರುಣಾಚಲ ಟೆಂಪಲ್ ಟೋಟಲ್ 9 ಗೋಪುರಗಳದಾವ. 4 ಹೊರಾಂಗಣ, 4 ಒಳಾಂಗಣ, ಇನ್ನೂ 1 ಗೋಪುರ ಗರ್ಭಗೃಹಕ್ಕದ. ಈ 9 ಗೋಪುರೊಳಗ ಒಂದು ಅತಿ ಎತ್ತರವಾದ ಗೋಪುರ ಅದ. ನಾನು ಹಿಂದೆ ಕಾಣ್ತದಾಗ ಇದೇ ರಾಜಗೋಪುರಂ. ಈ ರಾಜಗೋಪುರಮ ನಮ್ಮ ಭಾರತದಲ್ಲಿ ಅತಿ 3ನೇ ಎತ್ತರವಾದ ಗೋಪುರಂ ಅದ. ಫಸ್ಟ್ನೇದು ಶ್ರೀರಂಗನಾಥ ಸ್ವಾಮಿದು. ಇನ್ನು 4 ಒಳಗೆ ಏನದ ಈಗ ಒಳಾಂಗಣದಾಗ ಅದಾವ. ಅದಾಗಿಂದ 1 ಬರ್ತದ ಓನ್ಲಿ ಗರ್ಭಗೃಹಕ್ಕೆ ಒಂದೇ ಅದ. ಈ ರಾಜಗೋಪುರಂ ಟೋಟಲ್ 217 ಫೀಟ್ ಎತ್ತರ ಅದ. ಈ ರಾಜಗೋಪುರಮ ಪೂರ್ವ ದಿಕ್ಕಿಗಿರ್ತದ. ಪಶ್ಚಿಮ ದಿಕ್ಕಿಗಿರೋದು ಪೇ ಗೋಪುರಂ, ಉತ್ತರ ದಿಕ್ಕಿಗಿರೋದು ಅಮ್ಮನಂ ಗೋಪುರಂ, ದಕ್ಷಿಣ ದಿಕ್ಕಿಗಿರೋದು ತಿರು ಅಂಜನಂ ಗೋಪುರಂ. ರಾಜಗೋಪುರಂ ಮುಂದ ಒಂದು ಮಂಟಪ ಅದ. ಈ ಮಂಟಪದೊಳಗೆ 5 ಕೇಸಂದ್ರ ರಾಜಗೋಪುರಕ್ಕೆ ಎಂಟ್ರಿ ಮಾಡ್ಬೇಕು. ಈ ಮಂಟಪದಿಂದ ಸಾಕಷ್ಟು ಜನ ಇಲ್ಲಿ ದೀಪ ಹಚ್ತಿರ್ತಾರ. ಆ ದೀಪ ಏನಾದೀಗ ಸೈಡ್ ಸಿಗ್ತಿರ್ತಾವ. ಮತ್ತ ತೆಂಗಿನಕಾಯಿ ಕೂಡ ಹೊಡಿತಿರ್ತಾರ ಇಲ್ಲಿ. ಶ್ರೀಕೃಷ್ಣ ದೇವರಾಯ ಒಡೆಯವರು ಕಟ್ಟಿಸಿದ ಈ ಗೋಪುರದಲ್ಲಿ ನೀವು ಎಲ್ಲಿ ನೋಡಿದ್ರೂ ಈ ಥರ ಕಲೆಗಳು ಕಾಣ್ತದೆ. ನಾವು ಈ ಗೋಪುರವನ್ನು ದಾಟಿ ಒಳಗೆ ಬಂದರೆ ನಮ್ಮ ಎಡಗಡೆಗೆ ಕಾಣುವುದು ಅರುಣಗಿರಿನಾಥರನ ದೇವಾಲಯ. ಈ ಅರುಣಗಿರಿನಾಥರ ದೇವಾಲಯವು ಒಂದು ಕಂಬದಿಂದ ಉತ್ಪತ್ತಿಯಾದ ದೇವಾಲಯ. ಅರುಣಗಿರಿನಾಥರವರು ಒಬ್ಬ ಶಿವನ ಭಕ್ತರಾಗಿರುತ್ತಾರೆ. ಅವರ ಪವಾಡವನ್ನು ತೋರಿಸಲು ಈ ಕಂಬದಿಂದ ಕುಮಾರಸ್ವಾಮಿಯನ್ನು ಹೊರತೆಗೆಯುತ್ತಾರೆ. ಆದ್ದರಿಂದ ಈ ಒಂದು ದೇವಾಲಯಕ್ಕೆ ಅರುಣಗಿರಿನಾಥನ್ ಕಂಬತ್ ಇಳಿಯನಪ್ಪ ಅಂತಂದು ಕರೆಯುತ್ತಾರೆ. ಅದೇ ಥರ ಎಡಗಡೆ ನೋಡಿದರೆ ನಮಗೆ 1000 ಪಿಲ್ಲರ್ಸ್ ಕಾಣುವುದು. ಈ 1000 ಪಿಲ್ಲರ್ಸ್ ಮಂಟಪ ಇದು ಬೇಸಿಗೆ ಕಾಲದಲ್ಲಿ ಬಹಳ ಜನರಿಗೆ ಸಹಾಯವಾಗುವ ಮಂಟಪ. ಬರಗಾಲ ಬತ್ತಪ್ಪ ಅಂತಂದು ಎಲ್ಲ ಜನರು ಇಲ್ಲೇ ಬರ್ತಿದ್ರು ಮತ್ತು ದವಸ ಧಾನ್ಯಗಳನ್ನು ಕೂಡಿ ಇಡುವ ಜಾಗವಾಗಿತ್ತಿದ್ದು. ಈ ಅರುಣಗಿರಿನಾಥರ್ ಗುಡಿಯ ಹಿಂದೆ ಇನ್ನೊಂದು ದೇವಾಲಯ ಇದೆ. ಆ ದೇವಾಲಯ ಶ್ರೀ ಗಣೇಶನ ದೇವಾಲಯ. ಈ ದೇವಾಲಯ ಪಕ್ಕದಲ್ಲಿ ಒಂದು ಬೃಹತ್ ನಂದಿಯ ವಿಗ್ರಹವಿದೆ. ಈ ನಂದಿಯ ವಿಗ್ರಹವು ಬಲ್ಲಾಳ ಮಹಾರಾಜರು ಕಟ್ಟಿಸಿದ ವಿಗ್ರಹ. ಈ ನಂದಿಯ ಮುಂದೆ ಇನ್ನೊಂದು ಗೋಪುರವಿದೆ. ಅದೇ ಗೋಪುರ ಬಲ್ಲಾಳ ಮಹಾರಾಜವರ ಗೋಪುರ. ಈ ಗೋಪುರವನ್ನು ಪ್ರವೇಶ ಮಾಡಿ ಎಡಗಡೆ ನೋಡಿದರೆ ನಮಗೆ ಕಾಣುವುದೇ ಕಾಲಭೈರವನ ದೇವಾಲಯ. ಈ ದೇವಾಲಯವು ಒಂದು ಶಕ್ತಿಯುತವಾದ ದೇವಾಲಯವು. ಈ ಒಂದು ಊರಿಗೆ ಇದೇ ಕಾಲಭೈರವ ಕಾಯ್ತಿರ್ತಾನಪ್ಪ ಅನ್ನೋದು ಇಲ್ಲಿನ ನಂಬಿಕೆ. ಈ ಅರುಣಾಚಲನ ದೇವಾಲಯದಲ್ಲಿ ನೀವು ಎಲ್ಲಿ ನೋಡಿದರೆ ನಿಮಗೆ ನಂದಿಯ ವಿಗ್ರಹ ಕಾಣುತ್ತದೆ. ಈ ಗೋಪುರ ಗಿಳಿ ಗೋಪುರ. ಈ ಗಿಳಿ ಗೋಪುರದಿಂದ ಒಳಗೆ ನೀವು ಎಂಟ್ರೆನ್ಸ್ ಕೊಟ್ಟರೆ ನಮಗೆ ಕಾಣುವುದೇ ಗರ್ಭಗುಡಿ. ಈ ಅರುಣಾಚಲನ ಗರ್ಭಗುಡಿಯ ಮೇಲೆ ನೀವು ತಮಿಳು ಅಕ್ಷರದ ಲಿಪಿಯನ್ನು ನೋಡಬಹುದು. ಇಲ್ಲಿ ಸಾವಿರಾರು ಕಲೆಗಳನ್ನು ಬಿಡಿಸ್ಯಾರ. ಈ ಗರ್ಭಗುಡಿ ಒಳಗೆ ನಮಗೆ ಫೋನ್ ಅಲವಿರಲ್ಲ. ಈ ಅರುಣಾಚಲನ ಬರೆ ನೀವು ದರ್ಶನ ಮಾಡಿದರೆ ಸಾಕು ನಿಮಗೆ ಮುಕ್ತಿ ಸಿಗುತ್ತದಪ್ಪ ಅಂತಂದು ಹೇಳ್ತಾರೆ. ಅರುಣಾಚಲೇ ಸ್ಮರಣಾರ್ಥಂ. ಈ ಅರುಣಾಚಲೇಶ್ವರನ ದರ್ಶನ ಪಡ್ಕೊಂಡು ಹೊರಗಡೆ ಬಂದರೆ ನಿಮಗೆ ಕಾಣುವುದೇ ಅಮ್ಮನವರ ಸನ್ನಿಧಿ. ಈ ಗರ್ಭಗುಡಿ ಮಗ್ಲಿಕ್ಕೆ
ಇಲ್ಲೊಂದು ಗಿಡ ಅದ. ಈ ಗಿಡದ ಬಲ್ಲಿ ಒಂದು ಮಾರ್ಕ್ ಮಾಡಿದೆ. ಈ ಮಾರ್ಕ್ ಒಳಗೆ ನೀವು ನಿಂತು ನೋಡಿದ್ರೆ ಇಲ್ಲಿ ಎಷ್ಟು 9 ಗೋಪುರ ಅದಾವ. ಆ 9 ಗೋಪುರ ಕೂಡ ಕಾಣ್ತಾವ. 1 2 3 4 5 6 7 8 9. ಬಿಲ್ವ ಮರ ಮತ್ತು ಅಶ್ವತ್ಥ ಮರವು ಎರಡೂ ಸೇರಿ ಒಂದೇ ಗಿಡವಾಗಿ ಬೆಳೆಯುವ ಈ ಸ್ಥಳದಲ್ಲಿ ಹಲ್ಲಿಗಳಿರ್ತಾವ. ಈ ಹಲ್ಲಿಗಳು ಒಬ್ಬ ಸಾಧುವಪ್ಪ ತಂದು ಗುರುತಿಸ್ತಾರೆ. ನಿಮಗೆ ಎಷ್ಟು ಹಲ್ಲಿಗಳು ಸಿಗ್ತಾವಾಗ ಆ ಸಂಖ್ಯೆಯಷ್ಟು ಸಾಧುವಿನ ದರ್ಶನ ಆಗ್ತದಪ್ಪ ಅನ್ನೋದಿಲ್ಲಿನ ನಂಬಿಕೆ. ಬೆಳಿಗ್ಗೆ ಅಮ್ಮನವರ ಮೂರ್ತಿಯನ್ನ ಈ ರಥದಲ್ಲಿ ಕುಂದಿರಿಸಿ ಈ ಅರುಣಾಚಲೇಶ್ವರ ಗರ್ಭಗುಡಿಯನ್ನ ಸುತ್ತರಿಸ್ತಾರೆ. ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ರೆ 20 ರೂಪಾಯಿದಾಗ ಒಂದು ರೈಸ್, ಒಂದು ಪೊಂಗಲ್, ಸ್ವೀಟ್, ಪ್ರಸಾದ ಕೊಡ್ತಾರೆ. ಗುರುವೇ ದರ್ಶನ ಮಾಡ್ಕೊಂಡು ಈ ರಾಜಗೋಪುರದಿಂದ ಹೊರಗೆ ಬಂದು ನಮ್ಮ ರೈಟ್ ಸೈಡ್ ಏನು ಬರ್ತದಾಗ ರೈಟ್ ಸೈಡ್ ದಾರಿ ಮ್ಯಾಗ ಹೋದ್ರೆ ನಾವು ಈ ಗಿರಿ ಪ್ರದಕ್ಷಿಣೆ ಒಳಗೆ ಅಷ್ಟಲಿಂಗಗಳದಾವ. ಆ ಅಷ್ಟಲಿಂಗಗಳ ದರ್ಶನ ಮಾಡ್ಕೋತೆ ಗಿರಿ ಪ್ರದಕ್ಷಿಣೆ ಮುಗಿಸ್ಬೇಕಾಗ್ತದೆ. ಅದ್ರ ಸಂಬಂಧ ರಾಜಗೋಪುರದಿಂದ ಹೊರಗೆ ಬಂದು ರೈಟ್ ಸೈಡ್ ಹೋದ್ರೆ ಫಸ್ಟಿಗೆ ನಮಗೆ ಇಂದ್ರಲಿಂಗಂ ಸಿಗ್ತದೆ. ದೇವೇಂದ್ರನು ಸ್ಥಾಪಿಸಿರುವ ಈ ಲಿಂಗದ ದರ್ಶನ ಪಡೆದ್ರೆ ನಮಗೆ ಕೆಲಸದಲ್ಲಿ ಒಳ್ಳೆ ಫಲ ಸಿಗ್ತದಪ್ಪ ಅನ್ನೋದು ಒಂದು ನಂಬಿಕೆ ಇಲ್ಲಿ. ಇಂದ್ರಲಿಂಗ ಆಗಿಂದ 2ನೇ ಲಿಂಗ ಅಗ್ನಿಲಿಂಗ. ನಮಗ ಒಳಗಡೆ ವಿಡಿಯೋ ಮಾಡಕ್ಕೆ ಪರ್ಮಿಷನ್ ಇಲ್ಲ. ಶಿವನ ರೂಪದಲ್ಲಿರುವ ಈ ಅಗ್ನಿಲಿಂಗದ ದರ್ಶನ ಪಡೆದ್ರೆ ನಮಗೆ ಆಪತ್ಕಾಲದಲ್ಲಿ ಸರಿಯಾಗಿ ಮಾರ್ಗವನ್ನ ತೋರಿಸ್ತಾನಪ್ಪ ಅನ್ನೋದಿಲ್ಲಿನ ನಂಬಿಕೆ. ಈ ಅಗ್ನಿಲಿಂಗ ಏನಾದಾಗ 2ನೇದು ಎಲ್ಲಾ ಲಿಂಗಗಳು ನಮಗೆ ಎಡಕ್ಕೆ ಹತ್ತದ, ಅಗ್ನಿಲಿಂಗ ಒಂದೇ ಬಲಕ್ಕೆ ಹತ್ತದ. ಈ ಗಿರಿ ಪ್ರದಕ್ಷಿಣೆ ರೋಡ್ ಮ್ಯಾಗ ಏನಾದಾಗ ಹೆಚ್ಚೆಚ್ಚ ಸಾಧು ಸಂತರು ಕಾಣ್ತದ. ಅವರಿಗೆ ನೀವು ದಾನ ಮಾಡಿದ್ರಪ್ಪ ಅಂತಂದ್ರೆ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನ. ಅವರೇ ಒಂದು ದೇವರ ರೂಪದಲ್ಲಿ ಬಂದು ನಮಗೆ ದಾನ ಬೇಡ್ತಿರ್ತಾರಪ್ಪ ಅನ್ನೋದೊಂದು ನಂಬಿಕೆ ಆದಿಲ್ಲಿ. ಇವಾಗ 3ನೇ ಲಿಂಗ ಯಮಲಿಂಗ. ಯಮ ಸ್ವತಃ ಇಲ್ಲಿ ಬಂದ ಕೇಸಿಂದ್ರ ಲಿಂಗ ಸ್ಥಾಪನೆ ಮಾಡ್ತಾನ, ಅದಕ್ಕೆ ಯಮಲಿಂಗ ಅಂತಾರೆ. ಹೆಚ್ಚಾನಚ್ಚ ಜನಗಳು ಈ ಗಿರಿ ಪ್ರದಕ್ಷಿಣೆ ಮಾಡುವಾಗ ಚಪ್ಪಲಿ ಹಾಕೊಳ್ಳಲ್ಲ. 14 ಕಿಲೋಮೀಟರ್ ವಿತೌಟ್ ಚಪ್ಪಲ್ಲ ಪೂರಾ ಗಿರಿ ಪ್ರದಕ್ಷಿಣೆ ಹಾಕ್ತಾರೆ ಅವರು. ಈ ಗಿರಿ ಪ್ರದಕ್ಷಿಣೆ ಟೈಮಿಂಗ್ ಯಾವಾಗ ಬೇಕಾದಾಗೂ ಮಾಡ್ಬೋದು ನೀವು. ಬಟ್ ಹೆಚ್ಚಾನ ಜನರು ರಾತ್ರಿ ಮಾಡ್ತಾರೆ 2 3 ಮತ್ತು ನಸಕನಾಗ 4 5 ಸಂಜೆಕ 6ದಿಂದ ಸ್ಟಾರ್ಟ್ ಮಾಡ್ತಾರೆ. ಮಧ್ಯಾಹ್ನ ಯಾರೂ ಮಾಡಲ್ಲ, ನಾ ಮಾಡಕತ್ತೀನಿ, ಭಾಳ ಬಿಸಿಲದ. ಇಲ್ಲಿರುವ ಲಿಂಗದ ದರ್ಶನ ಮಾಡಿದರೆ ಅಪಮೃತ್ಯುವಿನಿಂದ ನಾವು ಪಾರಾಗ್ತೀವಪ್ಪ ಅನ್ನೋದಿಲ್ಲಿನ ನಂಬಿಕೆ. ಈ ಗಿರಿ ಪ್ರದಕ್ಷಿಣೆ ಹೆಚ್ಚು ಜನರು ನಡ್ಕೋತ ಮಾಡ್ತಾರೆ. ಯಾರ ಕಲೆ ನಡಿಲಿಕ್ಕಾಗಲ್ಲ ಅವರು ಆಟೋ ಮುಖಾಂತರ ಮಾಡ್ತಾರೆ. ಅವ್ರ ಬಲ್ ಸ್ವಂತ ಗಾಡಿ ತಪ್ಪ ಅಂತಂದ್ರೆ ಆ ಸ್ವಂತ ಗಾಡಿ ಮುಖಾಂತರ ಮಾಡ್ಕಿಸಿಂದ್ರೆ ಈ ಗಿರಿ ಪ್ರದಕ್ಷಿಣವನ್ನು ಮುಗಿಸ್ತಾರೆ. ಗಿರಿ ಪ್ರದಕ್ಷಿಣೆ ಎದಕ್ಕೆ ಹಾಕ್ತಾರಪ್ಪ ಜನಗಳಂದ್ರೆ ಈ ಗಿರಿ ಪ್ರದಕ್ಷಿಣೆ ಅಂದಾಗ ಈ ಒಂದು ಅರುಣಾಚಲ ಹಿಲ್ಸ್ ಸುತ್ತಮುತ್ತನೇ ಹಾಕ್ತಾರೆ. ಅಂದ್ರೆ ಈ ಒಂದು ಹಿಲ್ಸ್ ಒಳಗೆ ಶಿವನೇ ಸ್ವತಃ ನೆಲೆಸನಪ್ಪ ಅನ್ನೋದ. ಶಿವ ಅಲ್ಲಿ ಅಗ್ನಿವನ್ನ ಪೂರಾ ಪೃಥ್ವಿಯಿಂದ ಆಕಾಶದ ತಕ್ಕ ಸೃಷ್ಟಿ ಮಾಡ್ತಾನ. 4ನೇ ಲಿಂಗ ನೈಋತಿ ಲಿಂಗ. ನಿರುತಿ ಎಂಬ ರಾಕ್ಷಸನಿಂದ ನಿರ್ಮಾಣವಾದ ಈ ಲಿಂಗದ ದರ್ಶನ ಮಾಡಿದ್ರೆ ನಮಗೆ ಯಾವುದೇ ವಾಸ್ತುವಿನ ತೊಂದರೆ ಇರುವುದಿಲ್ಲಪ್ಪ ಅನ್ನೋದು ಇಲ್ಲಿನ ನಂಬಿಕೆ. 5ನೇ ಲಿಂಗ ಸೂರ್ಯಲಿಂಗ. ಈ ಸೂರ್ಯಲಿಂಗದ ಮಗ್ಗಲಿಕ್ಕೆ ಅಂದ್ರೆ 100 ಮೀಟರ್ ಒಳಗೆ ಇನ್ನೊಂದು ಲಿಂಗ ಬರ್ತದ, ಅದು ವರುಣಲಿಂಗ. ಈ ಸೂರ್ಯಲಿಂಗ ದರ್ಶನ ಮಾಡಿಕೊಂಡು ವರುಣಲಿಂಗಕ್ಕೆ ಹೋಗ್ಬೇಕು. ಗುರುವೇ ಒಂದು ಮಿಸ್ಟೇಕ್ ಆಯ್ತು. ಏನಪ್ಪಾ ಅಂತಂದ್ರೆ ಸೂರ್ಯಲಿಂಗ ಈ 8 ಲಿಂಗದಾಗ ಬರಲ್ಲ, ಅದು ಸಪ್ರೇಟ್ ಲಿಂಗ ಅದ. ಅದಕ್ಕೆ ನಾನು 5ನೇ ಲಿಂಗ ಅಂದೆ. 5ನೇ ಲಿಂಗ ವರುಣಲಿಂಗ. 6ನೇ ಲಿಂಗ ಏನಾದೀಗ ಅದು ವಾಯುಲಿಂಗ. 7ನೇ ಲಿಂಗ ಕುಬೇರ. 8ನೇದು ಈಶಾನ್ಯ. ಇವಾಗ ನಾವು 6ನೇ ಲಿಂಗದ ಬಳಿ ಬಂದೀವಿ, ವಾಯುಲಿಂಗದ ಬಳಿ. ಗುರುವೇ 7ನೇ ಲಿಂಗ ಕುಬೇರ ಲಿಂಗ ಕೊಂತೀವಿ. ಈ ಕುಬೇರ ಲಿಂಗಕ್ಕೆ ಯಾರು ಹೋಗಿ ಪ್ರಾರ್ಥನೆ ಮಾಡ್ತಾರಗ, ದೇವ್ರ ಆಶೀರ್ವಾದ ತೋತಾರಗ, ಅವರಿಗೆ ಯಾವಾಗಲೂ ರೊಕ್ಕದು ಅಡಚಣೆ ಬರಲ್ಲ.
ಪ್ರದಕ್ಷಿಣದಲ್ಲಿರುವ ಅಷ್ಟಲಿಂಗದಲ್ಲಿರುವ ಕೊನೆಯ ಲಿಂಗನೇ ಈಶಾನ್ಯ ಲಿಂಗ. ಇದು ಕಾಣದೆ ಈಶಾನ್ಯ ಲಿಂಗ. ಗುರುವೇ, ಈ ಅರುಣಾಚಲ ದೇವ್ರಂದು ದರ್ಶನ ಕೂಡ ಆಯಿತು ಮತ್ತು ಗಿರಿ ಪ್ರದಕ್ಷಿಣೆ ಕೂಡ ಮಾಡಿದೇವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿರಿ, ಇಲ್ಲಿಕಪ್ಪ ಅಂತ ಡಿಸ್ಲೈಕ್ ಮಾಡಿರಿ. ಏನು ಅನ್ಸದಾಗ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಇವಾಗ ನಮ್ಮ ನೆಕ್ಸ್ಟ್ ಶಿವಲಿಂಗ ಯಾವುದಪ್ಪ ಅಂತಂದ್ರೆ